ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಸ್ಪರ್ಧಾ ಯುವ ಮಿತ್ರರಿಗೆ ನಾನು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇತಿಹಾಸವನ್ನು ಸೃಷ್ಟಿಸಬೇಕಾದರೆ ಹೋರಾಟವನ್ನು ಮಾಡಬೇಕು. ಇತಿಹಾಸವನ್ನು ಸೃಷ್ಟಿಸಬೇಕಾದರೆ ಹೋರಾಟವನ್ನು ಮಾಡಬೇಕು. ಇತಿಹಾಸದಲ್ಲಿ ಆಗಿ ಹೋದಂಥ ಕಥೆಗಳನ್ನು ಹೇಳ್ಕೊತ ಕುಂತ್ರೆ ರಾಜ ಆಗಂಗಿಲ್ಲ ರೀ. ಇತಿಹಾಸದಾಗ ಆದಂತಹ ಒಂದು ಯುದ್ಧಗಳನ್ನು ನೋಡ್ಬೋದು, ಇತಿಹಾಸದಲ್ಲಿ ಆದಂತಹ ಒಂದು ಆಕ್ರಮಣ ನೋಡಿದ್ರೆ ಸೊ ಅವ್ರು ಯಾವ ರೀತಿ ತಮ್ಮ ಶೌರ್ಯವನ್ನು, ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದಾರು ಅನ್ನೋದ್ರ ಮೇಲೆ ಅವರ ಒಂದು ಶ್ರೇಯಸ್ ಏನಪ್ಪ ಅಂತಂದ್ರೆ ಗೊತ್ತಾಗ್ತದೆ. ಸುಮ್ಮನೆ ನಾವು ಇತಿಹಾಸ ಓದಿದ್ವಿ, ಆ ರೀತಿ ಇತ್ತು ಈ ರೀತಿ ಇತ್ತು ಅಂತ ಹೇಳ್ಕೊತ ನಾವು ಕೂತೀವ, ನಾವು ರಾಜ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾ ಆ ಬುಕ್ ಓದಾತಾ ಇದ್ದೀನಿ, ಈ ಬುಕ್ ಓದಾತಿದ್ದೀನಿ, ಆ ಒಂದು ಕಂಟೆಂಟ್ ಅದ, ಈ ಒಂದು ಕಂಟೆಂಟ್ ಅಂತ ಅನ್ಕೊಂತ ಕೂತ್ರ ಆಗಲ್ಲ ಸ್ನೇಹಿತರ. ಏನು ಮಾಡ್ಬೇಕಂದ್ರೆ ಎಲ್ಲವನ್ನ ನೀವು ಸ್ಟಡಿಯನ್ನು ನೀಟಾಗಿ ಮಾಡಿದ್ದ ಆಗಿತ್ತಂದ್ರೆ ನೀವು ಮುಂದೆ ಬರ್ತಕ್ಕಂತಹ ಈ ಎಲ್ಲ ಎಕ್ಸಾಮ್ದಲ್ಲಿಯೂ ಕೂಡ ನೀವು ಏನಪ್ಪ ಅಂದ್ರೆ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡಿತೀರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಮುಂದೆ ಹೋಗೋಣ್ರಿ. ಸೊ ಯಾವ್ದದ ಅಂದ್ರೆ ಸ್ಪರ್ಧಾ ವಿಜೇತದ ಸೆಪ್ಟೆಂಬರ್ ತಿಂಗಳಿನ ಭಾಗ 4ನೇದಲ್ಲಿ ಇರ್ತದ. ಇದು ಇವತ್ತಿನ ತರಗತಿ. ಮೊದಲನೇ ಕ್ವಶನ್ ಏನದ ನೋಡೋಣ್ರಿ. ಸೊ ಮೊದಲನೇ ಕ್ವಶನ್ ಏನದ ಅಂದ್ರೆ ಟೈಮ್ಸ್ ನಿಯತಕಾಲಿಕ ಪ್ರಭಾವಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಭಾರತೀಯರು ಎಷ್ಟು? ಇದೊಂದು ಟೈಮ್ಸ್ ನಿಯತಕಾಲಿಕ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡ್ತದ. ಸೊ ಓಕೆ, ಇದರಲ್ಲಿ ಭಾರತದ ಟಾಪ್ 5 ಮೆಂಬರ್ಸ್ ಅದಾರ್ರಿ. ಇಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರು ಯಾರು? ಭಾರತದವರು. ಸೊ 5 ಮಂದಿ ಅವರ ಬಂದಿದ್ದಾರೆ. ಅವರು ಯಾರು? ಅವ್ರು ಎಷ್ಟು ಜನ ಅದಾರು? ಅದಕ್ಕೆ ಕ್ವಶನ್ ಕೇಳಿದೀನಿ. ಅವರು 5 ಜನ ಇರ್ತಾರ್ರಿ. ನೋಡ್ರಿ, ಟೈಮ್ಸ್ ನಿಯತಕಾಲಿಕ ಪ್ರಭಾವಿಗಳ ಅಗ್ರಸ್ಥಾನದಲ್ಲಿ 5 ಮಂದಿ ಭಾರತೀಯರ ಅದಾರ. 5 ಮಂದಿ ಏನಪ್ಪಾ ಅಂದ್ರೆ ಭಾರತೀಯರ ಅದಾರ ಅನ್ನೋದು ನಾವು ಇಲ್ಲಿ ನೋಡ್ಬೋದಾಗ್ತದ. ಓಕೆ ರೀ, ನೋಡಿದ್ವ? ಓಕೆ, ಯಾರದಾರ 5 ಮಂದಿ? ಟೈಮ್ಸ್ ನಿಯತಕಾಲಿಕೆಯ 2024ನೇ ಸಾಲಿನ ಕೃತಕ ಬುದ್ಧಿಮತ್ತೆ AI ಇಂಟೆಲಿಜೆನ್ಸ್ ಏನ್ ಮಾಡಿದೆ ಅಂದ್ರೆ ಹಾಗೂ ಪೂರಕ ತಂತ್ರಜ್ಞಾನದ ಅಭಿವೃದ್ಧಿಯ ಗಣನೀಯ ಕೊಡುಗೆ ನೀಡಿದ ಜಾಗತಿಕ ಗಣ್ಯರನ್ನ ಗುರುತಿಸಿ ಒಂದು ಪಟ್ಟಿಯನ್ನ ಏನ್ ಮಾಡೈತಿ? ರೆಡಿ ಮಾಡೈತ್ರಿ. AI ದಿಂದ ಒಂದು ಪಟ್ಟಿಯನ್ನ ರೆಡಿ ಮಾಡೈತಿ. ವಿಶೇಷ ಏನಂತಂದ್ರೆ ಈ ಒಂದು ಟೈಮ್ಸ್ ಪಟ್ಟಿಯಲ್ಲಿ ಒಂದು 100 AI ಪಟ್ಟಿಯಲ್ಲಿ ಅಗ್ರ 5 ಭಾರತೀಯ ಸ್ಥಾನ ಮೊದಲಿನವರೇ ಅದಾರ. 5 ಮಂದಿ ಏನಪ್ಪಾ ಅಂತಂದ್ರೆ ನಮ್ಮ ಇಂಡಿಯಾದವ್ರು ಅದಾರ. ಏನಪ್ಪಾ ಅಂತಂದ್ರೆ ಇದು ಬಹಳ ಹೆಮ್ಮೆಯ ವಿಷಯ ಆಗಿದ್ದಾರೆ. ಅವು ಯಾರು 5 ಮಂದಿ ಅಂದಾಗ ಇಲ್ಲಿ ನೋಡ್ಬೋದು. ಟೈಮ್ಸ್ ಒಂದು 100 AI ಪಟ್ಟಿಯಲ್ಲಿ ಇರ್ತಕ್ಕಂತಹ ಭಾರತೀಯರು 5 ಜನ ಯಾರು ಅಂದಾಗ ಇಲ್ಲಿ ನೋಡ್ರಿ, ಸುಂದರ್ ಪಿಚೈ, ಗೂಗಲ್ನ CEO ಆದಂತಹ ಸುಂದರ್ ಪಿಚೈ ಅವರು, ಜೊತೆಗೆ ಸತ್ಯ ನಾದೆಲ್ಲಾ ಮೈಕ್ರೋಸಾಫ್ಟ್ನ CEO ಆದಂತಾರ. ನೆಕ್ಸ್ಟ್ ನಂದನ್ ನಿಲೇಕನಿ, ಇವರು ಇನ್ಫೋಸಿಸ್ನ ಸಹ ಸಂಸ್ಥಾಪಕರಾಗಿದ್ದಾರೆ. ಒಂದ್ಸಲ ಎಕ್ಸಾಮ್ದಾಗ ಕೇಳಿದಾರು, ನಂದನ್ ನಿಲೇಕನಿ ಅವರ ಬಗ್ಗೆ ಕೇಳಿದಾರೆ ನೋಡ್ರಿ. ಓಕೆ ಓಕೆ. ನೆಕ್ಸ್ಟ್ ಅನಿಲ್ ಕಪೂರ್ ಅವರು ಬಾಲಿವುಡ್ನ ಹಿರಿಯ ನಟರಾಗಿದ್ದಾರೆ. ಅನಿಲ್ ಕಪೂರ್ ಅವರು. ಅದರ ಜೊತೆಗೆ ಅರವಿಂದ್ ಶ್ರೀನಿವಾಸ್ ಪಪ್ಲೇಲ್ ಕ್ಲಿಸ್ಟ್ CEO ನೋಡ್ರಿ. ಯಾವ್ದ್ರಿ? ಪಪ್ಲೇಲ್ ಕ್ಲಿಸ್ಟ್ CEO ಇವರಾಗಿರ್ತಾರೆ, ಅರವಿಂದ್ ಶ್ರೀನಿವಾಸ್ ಅವರ. ನೆಕ್ಸ್ಟ್ ಕ್ವಶನ್ ನೋಡಿದಾಗ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಡೆಂಗ್ಯೂ ಒಂದು ಸಾಂಕ್ರಾಮಿಕ ರೋಗ ಎಂದು ಘೋಷಣೆ ಮಾಡಿದ? ಡೆಂಗ್ಯೂ ಏನಪ್ಪಾ ಅಂತಂದ್ರೆ ಒಂದು ಸಾಂಕ್ರಾಮಿಕ ರೋಗ ಅಂದ್ರೆ ಯಾವ ಒಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಪ್ರಶ್ನೆ ಅದ. ಡೆಂಗ್ಯೂ ಒಂದು ಸಾಂಕ್ರಾಮಿಕ ರೋಗ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ. ಭಾಳ ಅಂಜಾಕ್ ಹೋಗ್ಬೇಡ್ರಿ, ಯಾಕಂದ್ರೆ ಒಮ್ಮೆ ಬರಂಗಿಲ್ಲ. ಸ್ವಲ್ಪ ಡೆಂಗ್ಯೂ ಬರತೈತೆ ಅಂತ ಫೀಲ್ ಆದಾಗ ನೀವೇನು ಮಾಡಿಬಿಡ್ಬೇಕು? ಔಷಧ ತಗೊಂಡ ನಿವಾರಣೆ ಆಗಿಬಿಡ್ಬೇಕು. ಡೆಂಗ್ಯೂ ಜ್ವರವು ಏನಪ್ಪಾ ಅಂತಂದ್ರೆ ಒಂದು ಸಾಂಕ್ರಾಮಿಕ ಕಾಯಿಲೆ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡ್ಯದ. ರಾಜ್ಯದಲ್ಲಿರ್ತಕ್ಕಂತಹ ಈ ವರ್ಷ ಡೆಂಗ್ಯೂ ಪ್ರಕರಣಗಳು ಅಧಿಕ ಸಂಖ್ಯೆಯಲ್ಲಿ ವರದಿಯಾದ ಕಾರಣದಿಂದಾಗಿ ಈ ಕ್ರಮವನ್ನ ಏನಪ್ಪಾ ಅಂದ್ರೆ ಕೈಗೊಳ್ಳಲಾಗಿದೆ. ಸಾಂಕ್ರಾಮಿಕ ರೋಗಗಳ ಕಾಯ್ದೆ 2020ರ ಅಡಿಯಲ್ಲಿ ನಿಯಮಗಳನ್ನ ತಿದ್ದುಪಡಿ ಮಾಡಿ ಕರ್ನಾಟಕ ಸರ್ಕಾರದವರು ಏನ್ ಮಾಡಿದಾರೆ? ಸಾಂಕ್ರಾಮಿಕ ರೋಗಗಳು ತಿದ್ದುಪಡಿ ನಿಯಮಗಳ 2024 ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಅದು ಸೂಚನೆಯನ್ನ ಹೊರಡಿಸಿ ಡೆಂಗ್ಯೂ ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳಪ್ಪ ಏನ್ ಮಾಡಿದಾರೋ ಫಿಕ್ಸ್ ಮಾಡಿಬಿಡ್ತಿದಾರ್ರಿ. ಸೊ ಈ ಕ್ವಶನ್ಕ ಏನಪ್ಪಾ ಆನ್ಸರ್? ಕರ್ನಾಟಕ ಸರ್ಕಾರ ಡೆಂಗ್ಯೂ ಜ್ವರವು ಸಾಂಕ್ರಾಮಿಕ ರೋಗ ಅಂತ ಕೊಟ್ಟು ಬಿಟ್ಟಿವಿ. ಸೊ ಸಮಕ್ಷಮ ಪ್ರಾಧಿಕಾರ ರಚನೆ ಮಾಡ್ಯದ ಈ ಒಂದು ಸ್ವಚ್ಛತೆ ಬಗ್ಗೆ ನಿಗಾ ವಹಿಸಲು. ಸ್ವಚ್ಛತೆ ಬಗ್ಗೆ ನೀವು ಏನಾರ ನಿಗಾ ವಹಿಸಲಿಲ್ಲ ಅಂದ್ರೆ ಪಕ್ಕ ಡೆಂಗ್ಯೂ ಬರ್ತದೆ ಅಂತ ಹೇಳಿದಾರ್ರಿ. ಈ ಒಂದು ರಾಜ್ಯ ಸರ್ಕಾರದಿಂದ ಸಮೀಕ್ಷೆಯನ್ನ ಮಾಡಿದರು. ಏನ್ ಮಾಡಿದರು ಸಮೀಕ್ಷೆ ಅಂತಂದಾಗ ಸ್ವಚ್ಛತಾ ಬಗ್ಗೆ ನಿಗಾ ವಹಿಸಲು BBMP ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ BBMPಯ ಮುಖ್ಯ ಆಯುಕ್ತರು ಮತ್ತು ವಿವಿಧ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಜಿಲ್ಲಾಧಿಕಾರಿಗಳನ್ನ ಒಂದುಗೂಡಿ ಒಂದು ಸಕ್ಷಮ ಪ್ರಾಧಿಕಾರವನ್ನ ಮಾಡಿದ್ದಾರೆ. ಈ ಪ್ರಾಧಿಕಾರವನ್ನು ರಚನೆ ಮಾಡಿ ಈ ಪ್ರಾಧಿಕಾರಕ್ಕೆ ಡೆಂಗ್ಯೂ ನಿಯಂತ್ರಣ ಕ್ರಮಗಳನ್ನ ಜಾರಿಗೆ ತರುವಲು ಮತ್ತು ಪರಿಶೀಲಿಸಲು ಮತ್ತು ನಿಯಮಗಳನ್ನ ಉಲ್ಲಂಘಿಸಿದವರಿಗೆ ಚಂಡ ಮೇಲೆ ಒಂದು ಕೊಟ್ಟ ದಂಡ ವಿಧಿಸಲು ಒಂದು ಏನ್ ಮಾಡಿದಾರೋ ಒಂದು ಸ್ಟೇಟ್ಮೆಂಟ್ ಅನ್ನ ಲಗತ್ತಿಸಿದ್ದಾರೆ. ಅದಕ್ಕೆ
ಓಕೆ ರೀ, ಅದನ್ನ ರೂಪುರೇಷೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಮಾಡ್ಕೊಂಡಂದಾಗ ದಂಡದ ಪ್ರಮಾಣ ನಿಗದಿ ಮಾಡಿದಾರ್ರಿ. ಸೊ ದಂಡದ ಪ್ರಮಾಣವನ್ನು ನಿಗದಿ ಮಾಡಿದ್ದಾರೆ. ಡೆಂಗ್ಯೂ ಹರಡುವ ಎಡಿಸಾ ಇಜಿಪ್ತಾ ಸೊಳ್ಳೆಯನ್ನ ಈ ಒಂದು ಸೊಳ್ಳೆಗಳ ಲಾರ್ವಾ ಉತ್ಪತ್ತಿಯಾಗಲು ಅವಕಾಶ ಮಾಡಿಕೊಟ್ಟರೆ ದಂಡವನ್ನು ವಿಧಿಸಲಾಗುತ್ತದೆ. ಹಂಗಾರೆ ಹೆಂಗ ಇವು ಒಂದು ಸೊಳ್ಳೆಯನ್ನು ಮನ್ಯಾಗ ಸಾಕ್ತಾರೇನ್ರಿ? ಇಲ್ಲ. ಸೊ ಸೊಳ್ಳೆ ಸಾಕೋಕ್ಕಿಂತ ಮುಂಚೆ ಸೊಳ್ಳೆಯನ್ನು ಯಾರೇನು ಮನ್ಯಾಗ ಸಾಕಂಗಿಲ್ಲ. ಆದ್ರೆ ಸೊಳ್ಳೆ ತಾವೇ ಬಂದ್ ಕಿಸಿನ ಇಲ್ಲಿ ಬದುಕ್ತಾವೋ ಅಲ್ಲಿ ಅನುವು ಮಾಡ್ಕೊಡ್ತೀವಿ ನಾವು. ಹೆಂಗೆ ಕೊಡ್ತೀವಿ ಅಂದ್ರೆ ಇಲ್ಲಿ ಮುಂದೆ ನೋಡ್ರಿ. ಸೊ ಸ್ವಚ್ಛತೆ ಕೊಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಬಂದ್ ಕಿಸಿನ ಸೊಳ್ಳೆ ಇಲ್ಲಿ ವಾಸ ಮಾಡ್ತಾವ. ಏನಪ್ಪಾ ಅಂದ್ರೆ ಅವ್ರು ಚಿಕ್ಕಪ್ಪ ದೊಡ್ಡಪ್ಪ ಚಿಗವ್ವ ಕಾಕ ಎಲ್ಲರೂ ಕೂಡಿ ಕಿಸಿನ ಏನು ಮಾಡ್ತಾರೆ, ಒಯ್ಯದ್ ಚಾಲು ಮಾಡಿಬಿಡ್ತಾವ ಸೊಳ್ಳೆಗಳು. ಸೊ ಹಂಗಾಗಬಾರ್ದು. ಹಂಗಾದ್ರೆ ನಿಮ್ಗೆ ದಂಡ ವಿಧಿಸ್ತೀವಿ ಅಂತ ಹೇಳಿ ಕಿಸಿನ BBMPದಿಂದ ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಯೊಂದಿಗೆ ಒಂದು ಏನು ಮಾಡಿದರು, ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದರು. ಸೊ ನಗರ ಪ್ರದೇಶಗಳಲ್ಲಿ ಕುಟುಂಬಗಳಿಗೆ 400 ರೂಪಾಯಿ ಹಾಗೂ ಗ್ರಾಮೀಣ ಪ್ರದೇಶ ಕುಟುಂಬಗಳಿಗೆ 200 ರೂಪಾಯಿಗಳ ದಂಡವನ್ನು ವಿಧಿಸಲ. ಅಂದ್ರೆ ಸ್ವಚ್ಛತೆ ಇರಲಿಲ್ಲ ಅಂದ್ರೆ, ಮನೆ ಒಳಗೆ ಹಾಗೂ ಹೊರಗಡೆ ಸ್ವಚ್ಛ ಇರಲಿಲ್ಲ ಅಂದ್ರೆ ನಗರ ಪ್ರದೇಶಗಳಲ್ಲಿ 400 ರೂಪಾಯಿ ದಂಡಗಳನ್ನ, ಗ್ರಾಮೀಣ ಪ್ರದೇಶಗಳಲ್ಲಿ 200 ರೂಪಾಯಿ ದಂಡ ವಿಧಿಸಲಾಗಿದೆ. ವಾಣಿಜ್ಯ ಮತ್ತು ಸಂಸ್ಥೆಗಳ ಮತ್ತು ಕಚೇರಿಗಳ ಶಾಲಾ ಆವರಣದಲ್ಲಿ ಆರೋಗ್ಯ ಸೇವೆ ಕ್ಷೇತ್ರಗಳಲ್ಲಿ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾದ್ರೆ 1,000 ರೂಪಾಯಿಗಳನ್ನು ದಂಡವನ್ನು ವಿಧಿಸಕ್ಕೆ ಏನು ಮಾಡಿದಾರು, ಇಲ್ಲಿ ರೆಡಿ ಮಾಡಿದಾರ್ರಿ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ 500 ರೂಪಾಯಿಗಳನ್ನ ಕೂಡ ಏನಪ್ಪಾ ಅಂದ್ರೆ ದಂಡವನ್ನ ವಿಧಿಸಲಾಗಿದೆ. ಈ ರೀತಿ ದಂಡ ವಿಧಿಸಲು ಒಂದು ಪ್ರಮಾಣವನ್ನ ನಿಗದಿ ಮಾಡಿದ್ದಾರೆ. ಯಾಕೆ? ಇಲ್ಲೆಲ್ಲ ಸ್ವಚ್ಛ ಇರಲಿಲ್ಲ ಅಂದ್ರೆ ಡೆಂಗಿ ಪಕ್ಕ ಬರ್ತದೆ. ಸೊ ಡೆಂಗಿಯ ಒಂದು ಏನಪ್ಪಾ ಅಂದ್ರೆ ಸಿಂಟಮ್ಸ್ ಜಾಸ್ತಿ ಆಗ್ತದ. ಸೊ ಭಾಳ ಜನ ಏನಪ್ಪಾ ಅಂದ್ರೆ ಡೆಂಗಿಗೆ ತುತ್ತಾಗ್ತಾರ ಅಂತ ಹೇಳ್ತಾ ಈ ಒಂದು ರೂಪರೇಷೆಯನ್ನು ರೆಡಿ ಮಾಡಿದರು ಕರ್ನಾಟಕ ಸರ್ಕಾರದವರ. ಕಟ್ಟಡ ನಿರ್ಮಾಣ ಸ್ಥಳಗಳಲ್ಲಿ ಮತ್ತು ಖಾಲಿ ನಿವೇಶನಗಳಲ್ಲಿ ಸಂಬಂಧಿಸಿದಂತೆ ನಗರ ಪ್ರದೇಶಗಳಲ್ಲಿ 2,000 ರೂಪಾಯಿಗಳನ್ನ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ 1,000. ಆದ್ರೆ ಖಾಲಿ ಜಾಗ ಐತಿ, ಇದೇನಪ್ಪ ನಂದು ಅಲ್ಲ ನಮ್ಮ ಅಪ್ಪಂದು ಅಲ್ಲ ಯಾವುದೋ ಐತಿ ಸಿಕ್ಕಂಗ ಹೋಗಿ ಮನ್ಯಾನ ಮುಸ್ರಿ ಎಲ್ಲ ಅಲ್ಲಿ ಚಲ್ಲಂಗಿಲ್ಲ ರೀ. ಆ ರೀತಿ ಚಲ್ಲೋದ್ರಿಂದ ಏನಪ್ಪಾ ಅಂತಂದ್ರೆ ಸೊಳ್ಳೆಗಳು ಬರ್ತಾವ. ಸೊಳ್ಳೆಗಳು ಮತ್ತೆ ನಿಮ್ಮ ಏನಪ್ಪಾ ಅಂದ್ರೆ ನಿಮ್ಮ ಮನೆಗೆ ಬರ್ತಾವ. ನಿಮ್ಮ ಮನೆಗೆ ಬಂದು ಏನು ಮಾಡ್ತಾವ, ನಿಮಗೆ ಮೆತ್ತಂಗ್ ಪಪ್ಪಿ ಕೊಟ್ಟ ನಿಮಗೂ ಕೂಡ ಏನಪ್ಪಾ ಅಂತಂದ್ರೆ ಡೆಂಗ್ಯೂ ಜ್ವರವನ್ನು ತರ್ತಾವ ಅಂತ ಹೇಳ್ತಾ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಿಮ್ಮ ಮನಸ್ಸಿಗೆ ಮುಟ್ಟಿಸ್ತಾನೆ. ಸೊ ಯಾರು ಕೂಡ ಏನಪ್ಪಾ ಅಂದ್ರೆ ಸ್ವಚ್ಛತೆಯಿಂದ ವಿಮುಕ್ತರಾಗಿಬೇಡಿ, ಸ್ವಚ್ಛತೆಯಿಂದ ದೂರ ಇರಬೇಡಿ. ಎಲ್ಲರೂ ಕೂಡ ಸ್ವಚ್ಛರಾಗಿರಿ. ನಿಮ್ಮ ಮನೆಯ ಅಂಗಳ ಹಾಗೂ ನಿಮ್ಮ ಮನೆಯ ಮುಂಭಾಗದಲ್ಲಿ ಸ್ವಚ್ಛತಾಮಯವಾಗಿ ಇಟ್ಕೊಂಡಾದ್ರೆ ಈ ಒಂದು ಡೆಂಗ್ಯೂ ಜ್ವರವನ್ನು ನಾವು ಹೋಗಿಸಬಹುದು. ಓಕೆ ರೀ. ನೆಕ್ಸ್ಟ್ ನೋಡ್ರಿ, 2024ನೇ ಸಾಲಿನ ಡಿ ದೇವರಾಜ್ ಅರಸ ಪ್ರಶಸ್ತಿಯ ಭಾಜನರಾದವರು ಯಾರು? 2024ನೇ ಸಾಲಿನ ಡಿ ದೇವರಾಜ್ ಅರಸರ ಪ್ರಶಸ್ತಿಗೆ ಭಾಜನರಾದವರು ಎಸ್ ಕೆ ಕಾಂತ್ ಸರ್ ಅವರು ಏನು ಮಾಡಿದರು, ಈ ಒಂದು ಡಾಕ್ಟರ್ ಡಿ ದೇವರಾಜ್ ಅರಸ್ ಅವರ ಪ್ರಶಸ್ತಿಗೆ ಭಾಜನರಾಗಿದ್ದರು. 2024ನೇ ಸಾಲಿನ ಡಿ ದೇವರಾಜ್ ಅರಸ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಯಾವುದು? ರಾಜ್ಯ ಮಟ್ಟದ ಪ್ರಶಸ್ತಿಗೆ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಸಚಿವಾದಂತಹ SK ಕಾಂತ್ರವರು ಭಾಜನರಾಗಿದ್ದಾರೆ. ಓಕೆ ರೀ, ಭಾಜನರಾಗಿದ್ದಾರೆ. ಡಿ ದೇವರಾಜ್ ಅರಸರ್ ಅವರ 109ನೇ ಜನ್ಮ ದಿನೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಈ ಒಂದು SK ಕಾಂತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಮಾಡಿದಾರೆ ಅಂದ್ರೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಾರ. ಡಿ ದೇವರಾಜ್ ಅರಸರ್ ಅವರ ಪ್ರಶಸ್ತಿಯನ್ನು ಕೊಟ್ಟಾರ. ಅದರ ಜೊತೆಗೆ 5 ಲಕ್ಷ ರೂಪಾಯಿಗಳ ಒಂದು ಚೆಕ್ ಅನ್ನ ಕೊಡ್ತಾರ, ರೇಷ್ಮೆ ಹಾರವನ್ನ ಹಾಕ್ತಾರ, ಜೊತೆಗೆ ಪ್ರಶಂಸೆಯ ಪತ್ರವನ್ನು ನೀಡ್ತಾರ, ಶಾಲವನ್ನು ಹೊದಿಸಿ ಮೇಸೂರು ಪೇಟವನ್ನು ತೊಡಿಸಿ ಸನ್ಮಾನಿಸಲಾಯಿತು. ಯಾಕೆ ಏನಪ್ಪಾ ಅಂದ್ರೆ ಕೊಟ್ಟಂತ 5 ಲಕ್ಷ ರೂಪಾಯಿ ಚೆಕ್ ಅನ್ನ ಈ SK ಕಾಂತ್ ಅವರು ಏನ್ ಮಾಡ್ತಾರ, ಹಿಂದಿರುಗಿಸಿ ಅದನ್ನ ಎದಕ್ಕೆ ಯೂಸ್ ಮಾಡ್ಕೋರಿ ಅಂತಂದ್ರ ಈ ಮೊತ್ತವನ್ನ ಕೊಟ್ಟಂತ 5 ಲಕ್ಷ ಮೊತ್ತವನ್ನ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಬಳಸಿಕೊಳ್ಳಲು ವಿನಂತಿಯನ್ನ ಮಾಡ್ಕೋತಾರ. ಈಗ 10 ರೂಪಾಯಿ ಸಿಕ್ತಂದ್ರೆ ಏನಪ್ಪಾ ಅಂದ್ರೆ ಈ ಕಿಶೆದಾಗ ಇಟ್ಕೊಂತ ಕಾಲದಾಗ ಕೊಟ್ಟಂತ 5 ಲಕ್ಷ ರೂಪಾಯಿಯನ್ನ ಅಸಂಘಟಿತ ಕಾರ್ಮಿಕ ಮಕ್ಕಳಿಗೆ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಏನಪ್ಪಾ ಅಂತಂದ್ರೆ ಬಳಸ್ಕೊಳ್ರಿ ಅಂತ ಹೇಳಿ ಈ ಕಾಂತ್ ಸಾಹೇಬ್ರವರು ಏನ್ ಮಾಡ್ತಾರೋ SK ಕಾಂತ್ ಸರ್ ಅವರು ವಿನಂತಿ ಮಾಡ್ಕೋತಾರೋ. ಇವರಿಗೆ ನಮ್ಗೆ ಎಲ್ಲಿಂದ ಒಂದು ಹೆಣ್ಸಪ್ ಇರಲ್ರಿ. ಪ್ರಶಸ್ತಿಯ ಆಯ್ಕೆ ಸಮಿತಿ, ಈ ಪ್ರಶಸ್ತಿ ರೆಡಿ ಮಾಡ್ಬೇಕಾದ್ರೆ ಒಂದು ಆಯ್ಕೆ ಸಮಿತಿ ಮಾಡ್ತಾರ. ಸೊ ಆಯ್ಕೆ ಸಮಿತಿ ಯಾರು ಮಾಡ್ತಾರ ಅಂದಾಗ ಪ್ರಸ್ತುತ ಸಾಲಿನ ಡಿ ದೇವರಾಜ್ ಅರಸರ್ ಅವರ ಪ್ರಶಸ್ತಿಗೆ ಅರ್ಹರನ್ನ ಆಯ್ಕೆ ಮಾಡಲು ಒಂದು ಸಾಹಿತ್ಯ ಆದಂತಹ ಅಲ್ಲಮ ಪ್ರಭು ಬೆಟ್ಟದೂರು ಅವರ ನೇತೃತ್ವದಲ್ಲಿ ಆಯ್ಕೆ ಸಮಿತಿಯನ್ನು ರಚಿಸಲಾಯಿತು. ಈ ಒಂದು ಆಯ್ಕೆ ಸಮಿತಿಯ ನೇಮಕ ಮಾಡಿದಂತಹ ಅವರು ಯಾರಂದಾಗ ಈ ಒಂದು ಆಯ್ಕೆ ಸಮಿತಿಯ ಕಾರ್ಮಿಕ ಹೋರಾಟಗಾರ ಮತ್ತು ಮಾಜಿ ಸಚಿವರಾದಂತಹ SK ಕಾಂತ್ರವರನ್ನ ಆಯ್ಕೆ ಮಾಡಿತ್ತು. ಯಾವುದು? ಈ ಒಂದು ಅಲ್ಲಮ ಪ್ರಭು ಬೆಟ್ಟದೂರು ಅವರ ನೇತೃತ್ವದ ಸಮಿತಿ. ಓಕೆನೆ. ನೆಕ್ಸ್ಟ್,
ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆ? ಇತ್ತೀಚೆಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆ? ಒಂದ್ಸಲ ಕ್ವಶನ್ ಬರಗುಡಿಗೆ ಆನ್ಸರ್ ನಿಮ್ಗೆ ಭಯ ಬಂದಿರ್ತದ. ಸೊ ಆದ್ರೂ ಕೂಡ ಇನ್ನೊಂದ್ಸಲ ನೋಡ್ರಿ, ಜೈ ಶಾ ಅವರು ಆಯ್ಕೆಯಾಗಿದ್ದಾರೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ BCCI, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕ್ರಿಕೆಟ್ ಕೌನ್ಸಿಲ್ ಆಫ್ ಇಂಡಿಯಾದ ಒಂದು ಕಾರ್ಯದರ್ಶಿಯಾದಂತಹ ಜೈ ಶಾ ಅವರು ಏನ್ ಮಾಡ್ತಾರಪ್ಪ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಮುಂದಿನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರ. ICC ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಡಿಸೆಂಬರ್ 1ರಂದು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ 2024ರಂದು. ಓಕೆ ರೀ, ನೋಡ್ರಿ ಅವರು ICCಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತು 30 ವರ್ಷ ವಯಸ್ಸಿನ ಜೈ ಶಾ ಅವರು 2019ರಿಂದ BCCIನ ಕಾರ್ಯದರ್ಶಿಯಾಗಿದ್ದರು. ಈಗ ICCಯ ಏನಪ್ಪಾ ಅಂದ್ರೆ ನೂತನ ಅಧ್ಯಕ್ಷರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಸೊ ಇದಕ್ಕಿಂತ ಮುಂಚೆ ಯಾರಿದ್ರಪ್ಪ ಈ ಒಂದು ICCಯ ಅಧ್ಯಕ್ಷರಾಗಿ ಅಂತಂದಾಗ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ನ್ಯೂಜಿಲೆಂಡ್ ದೇಶದ ಗ್ರೇಗ್ ಬಾರ್ಕ್ಲೆ ಅವರು ಇದ್ರು. ಗ್ರೇಗ್ ಬಾರ್ಕ್ಲೆ ಅವರು ಏನಪ್ಪಾ ಅಂತಂದ್ರೆ ನ್ಯೂಜಿಲೆಂಡ್ ದೇಶದವರು. ಇವರು ಇದಕ್ಕಿಂತ ಮುಂಚೆ ಈ ಸ್ಥಾನದಲ್ಲಿದ್ದರು. ಸೊ ಈಗ ಜೈ ಶಾ ಅವರಾಗಿದ್ದಾರೆ. ಈ ಹುದ್ದೆಯ ಅಧಿಕಾರ ಅವಧಿ 2 ವರ್ಷಗಳಾಗಿರ್ತದ. ಈ ಹುದ್ದೆಯ ಅಧಿಕಾರ ಅವಧಿ 2 ವರ್ಷಗಳಾಗಿರ್ತಾರ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ ಎಕ್ಸಾಮ್ ದೃಷ್ಟಿಯಿಂದ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಏನದ, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ವಿಶ್ವ ಆರೋಗ್ಯ ತುರ್ತು ಘೋಷಣೆಯ ಸಭೆಯನ್ನ ಯಾವ ರೋಗದ ಕಾರಣದಿಂದ ನಡೆಸಲಾಗಿತ್ತು ಅಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆದವರು ಏನ್ ಮಾಡಿದ್ರೆ ಅಂದ್ರೆ ವಿಶ್ವ ಆರೋಗ್ಯ ತುರ್ತು ಘೋಷಣೆಯ ಸಭೆಯನ್ನ ಯಾವ ಒಂದು ರೋಗದ ಕಾರಣಕ್ಕೋಸ್ಕರ ಘೋಷಣೆ ಮಾಡಿದಾರಂತಹ ಕ್ವಶನ್ ಹಾಕಿರ್ತೀನಿ. 116 ದೇಶಗಳಲ್ಲಿ ವ್ಯಾಪಿಸಿದಂತಹ ಎಂಪಾಕ್ಸ್, ನೋಡ್ರಿ ಎಂಪಾಕ್ಸ್ ಅಂತ ಒಂದು ಇದು ರೋಗ. ಸೊ ಈ ಒಂದು ರೋಗಕ್ಕೆ ಏನ್ ಮಾಡೈತಿ, ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಘೋಷಣೆ ಸಭೆಯನ್ನ ಘೋಷಿಸಿದರು. ಸೊ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ವಿಶ್ವ ಆರೋಗ್ಯ ತುರ್ತು ಘೋಷಣೆ, ಮಂಗನ ಕಾಯಿಲೆ, ಮಂಕಿ ಪಾಕ್ಸ್ ಐತಲ್ಲ, ಎಂಪಾಕ್ಸ್ ಅಂದ್ರೆ ಮಂಕಿ ಪಾಕ್ಸ್, ಓಕೆ ರೀ, ಎಂದು ಈ ಹಿಂದೆ ಕರೆಯಲಾಗುತ್ತಿದ್ದಂತಹ ಎಂಪಾಕ್ಸ್ ಇದೀಗ ಜಗತ್ತಿನ 116 ದೇಶಗಳಲ್ಲಿ ಏನಪ್ಪಾ ಅಂದ್ರೆ ವ್ಯಾಪಿಸಿಟಿ. ಅದನ್ನು ತಡೆಗಟ್ಟಲಂತಹ ಮಾರ್ಗೋಪಾಯಗಳನ್ನು ಚರ್ಚಿಸಲು ವಿಶ್ವ ಆರೋಗ್ಯ ಸಂಸ್ಥೆಯ ತುರ್ತು ಸಭೆಯನ್ನ ನಡೆಸಿತು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಏನ್ ಮಾಡಿದ್ರು, ಒಂದು ತುರ್ತು ಸಭೆಯನ್ನ ನಡೆಸಿದ್ರು. ಈ ಸ್ಫೋಟಕಗೊಂಡಿರ್ತಕ್ಕಂತಹ ಸಾಂಕ್ರಾಮಿಕತೆಯನ್ನ ತೀವ್ರ ಗ್ರೇಡ್ 3 ತುರ್ತು ಎಂದು ಪರಿಗಣಿಸಲಾಯಿತು, ಅಂದ್ರೆ ವರ್ಗೀಕರಿಸಲಾಯಿತು. ತುರ್ತಾಗಿ ಗಮನ ನೀಡುವುದು ಅಗತ್ಯ ಎಂಬುದರ ಇದರ ಅರ್ಥವಾಗಿದೆ. ತುರ್ತಾಗಿ ವೆರಿ ಕ್ವಿಕ್ ಆಗಿ ಏನಪ್ಪಾ ಅಂತಂದ್ರೆ ಗಮನವನ್ನು ಹರಿಸಬೇಕು ಈ ರೋಗದ ಮೇಲೆ ಅಂತ ಹೇಳ್ತಕ್ಕಂಥದ್ದು ಒಂದು ಇದರ ಒಂದು ಅರ್ಥವಾಗಿರುತ್ತದೆ. 2002ರಲ್ಲಿ ಆರಂಭವಾಗಿ ನಿನ್ನರು ಈ ಸಾಂಕ್ರಾಮಿಕತೆಯು ಈಗಲೂ ಮುಂದುವರೆದಿದೆ. ಸೊ ಪಶ್ಚಿಮ ಮಧ್ಯ ಮತ್ತು ಪೂರ್ವ ಆಫ್ರಿಕಾ ದೇಶಗಳಲ್ಲಿ ಈ ವ್ಯಾಧಿ ಹರಡುತ್ತಿದ್ದು ಅಮೆರಿಕ ಯುರೋಪ್ನಲ್ಲೂ ಕೂಡ ಇದು ಕಾಣಿಸಿಕೊಂಡಿದೆ. ನೋಡ್ರಿ, ದೇಶಾದ್ಯಂತ ಪ್ರಪಂಚದಾದ್ಯಂತ ಈ ರೋಗ ಕಾಣಿಸಿಕೊಳ್ಳತೈತಿ. ಅದಕ್ಕೋಸ್ಕರ ಇದರಿಂದ ನೀರಕ್ಕೆ WHO ಈ ಒಂದು ತುರ್ತು ಘೋಷಣೆಯನ್ನ ಸಭೆ ಕರೆದಿದ್ದಾರೆ ರೀ. ಸೊ ಎಂಪಾಕ್ಸ್ ರೋಗದ ಒಂದು ಲಕ್ಷಣ ನೋಡಿದಾಗ ಸಿಡುಬು ಲಕ್ಷಣವನ್ನು ಹೋಲ್ತಕ್ಕಂಥ ಈ ರೋಗವು ಜ್ವರ, ತಲೆನೋವು, ಮೈಕೈ ನೋವು, ಮುಖದ ಮೇಲೆ ದದ್ದುಗಳು ಆರಂಭದಲ್ಲಿ ದೇಹದ ಇತರೆ ಭಾಗಗಳಲ್ಲಿ ಹರಡಿ ಎಂಪಾಕ್ಸ್ನ ಒಂದು ಲಕ್ಷಣವಾಗ್ಯದ. ಸೊ ನೋಡ್ರಿ, ಇಲ್ಲಿ ನೋಡಿದಾಗ ಎಂಪಾಕ್ಸ್ ಬಗ್ಗೆ ಮಾಹಿತಿ ನೋಡಿದಾಗ ಈ ಹಿಂದೆ ಮಂಕಿ ಪಾಕ್ಸ್, ಮಂಗನ ಕಾಯಿಲೆ ಎಂದು ಕರೆಯಲಾಗ್ತಕ್ಕಂತಹ ಈ ಒಂದು ರೋಗವು ಒಂದು ವೈರಲ್ ಆಗ್ಯದ, ಒಂದು ವೈರಲ್ ವ್ಯಾಧಿ ಆಗ್ಯದ. ಸೊ ಅದರ ಜೊತೆಗೆ ಇದು ಆಂಥ್ರೋಪಾಕ್ಸ್ ವೈರಸ್ ಕುಲಕ್ಕೆ ಸೇರಿದಂತಹ ಎಂಪಾಕ್ಸ್ ವೈರಸ್ನಿಂದ ಈ ಕಾಯಿಲೆ ಹುಟ್ಟುತ್ತದೆ. 1958ರಲ್ಲಿ ಡೆನ್ಮಾರ್ಕ್ನಲ್ಲಿ ಕೋತಿಗಳಿಂದ ಮೊದಲಿಗೆ ಬಂದಂತಹ ಈ ರೋಗ ಎಂದು ಗುರುತಿಸಬಹುದು. ಡೆನ್ಮಾರ್ಕ್ದಾಗ 1958ರೊಳಗ ಇದು ಮೊದಲ ಕಾಣಿಸಿಕೊಂಡಂತ ನಾವು ಗುರುತಿಸಬಹುದು ಸ್ನೇಹಿತರ, ಇದಾಗಿರ್ತದ. ಸೊ ಎಂಪಾಕ್ಸ್ ದೇಶದಲ್ಲಿ 116 ದೇಶಗಳಿಗೆ ಹರಡಿದಂತಹ ರೋಗ ಎಂಪಾಕ್ಸ್, ಮಂಗನ ಕಾಯಿಲೆ ರೋಗ ಇರ್ತದ. ಅದರ ಜೊತೆಗೆ ಗುಜರಾತ್ನಲ್ಲಿ ಒಂದು ಹೊಸ ವೈರಸ್ ಪತ್ತೆಯಾಗೈತ್ರಿ. ಏನ್ರಿ ಇವತ್ತು ರೋಗದನ್ನು ನೋಡಕತ್ತೀವಲ್ಲ ನಾವು, ಅಲ್ಲಿಗಿದ್ದ ಏನಪ್ಪಾ ಅಂತಂದ್ರೆ ಡೆಂಗಿನಿಂದ ಚಾಲೋ ಆದಾಗಿಂದ ಹಿಡ್ಕೊಂಡಿದ್ದೆ ಮಂಗ್ಯಾನ ಬಾವು ಅಂತೂ. ಅದ್ರ ನಂತರ ಇದು ಯಾವುದೋ ಒಂದು ಗುಜರಾತಲ್ಲಿ ಹರಡಿದಂತಹ ಚಂಡೀಪುರ ವೈರಸ್, ಇವತ್ತಂತೆ ಪಕ್ಕ ವೈರಸ್ ಕಂಡಿದ್ದ ನೋಡ್ರಿ, ಚಂಡೀಪುರ ವೈರಸ್. ಏನಿದೆ ಚಂಡೀಪುರ ವೈರಸ್ ಅಂದ್ರೆ, ಗುಜರಾತ್ ರಾಜ್ಯದಲ್ಲಿ ಚಂಡೀಪುರ ಹೆಸರಿನ ವೈರಸ್ ಒಂದು ಪತ್ತೆಯಾಗಿದೆ. ಈ ಸೋಂಕಿಗೆ 2024 ಜುಲೈ 10 ಏನಾಗೈತೆ ಅಂದ್ರೆ ಆಗಸ್ಟ್ನ ಮೊದಲ ವಾರದಲ್ಲಿ ಒಂದು 8 ಮಕ್ಕಳು ಏನಪ್ಪಾ ಅಂತಂದ್ರೆ ಸಾವಿಗೀಡಾಗ್ತಾವ. ಅದಕ್ಕೋಸ್ಕರ ಈ ಒಂದು ಚಂಡೀಪುರ ವೈರಸ್ ಇಲ್ಲಿ ಏನಾಕೈತಿ ಪ್ರಚಾರ ಬರ್ತದ.
ತೀವ್ರವಾಗಿ ಈ ಸೋಂಕು ಕಾಣಿಸಿಕೊಂಡ ಮಕ್ಕಳಿಗೆ ರಕ್ತ ಮಾದರಿಯನ್ನ ಪುಣೆಗೆ ಏನಪ್ಪಾ ಅಂತಂದ್ರೆ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಕಳಿಸಿದಾರ್ರಿ. ಯಾವ್ಯಾವ ರೀತಿ ಇದಕ್ಕೆ ಏನೇನ ವೈರಸ್ಗೆ ಯಾವ್ಯಾವ ರೀತಿ ಮದ್ದನ್ನು ಕಂಡುಹಿಡಿಬೇಕು ಅನ್ನೋದು. ಏನಿದು ಚಂಡೀಪುರ ವೈರಸ್ ಅಂದಾಗ ಏನಿದ್ರ ವೈರಸ್ ಲಕ್ಷಣ ಏನೈತಿ ಅಂದಾಗ ಯಾಕಿದು ಚಂಡೀಪುರ ಅಂತ ಬಂತು ಇದಕ್ಕೆ ಹೆಸರು ಅಂತ ನೋಡಿದಾಗ, ಮಹಾರಾಷ್ಟ್ರದ ಚಂಡೀಪುರದಲ್ಲಿ 1965ರಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಂತಹ ಈ ಒಂದು ವೈರಸ್, ಹಾಗಾಗಿ ಇದಕ್ಕೆ ಹೆಸರು ಏನು ಬಂತು, ಚಂಡೀಪುರ ವೈರಸ್ ಅಂತ ಬಂತ್ರಿ. ಚಂಡೀಪುರ ವೈರಸ್ ಅಂತ ಬಂದಿತ್ತು. ಚಂಡೀಪುರದ ವೆಸಿಕ್ಯುಲೋ ವೈರಸ್ ಮನುಷ್ಯರಲ್ಲಿ ಮೆದುಳಿನ ಉರಿತ ಉಂಟು ಮಾಡ್ತಕ್ಕಂತಹ ವೈರಸ್ ಇದಾಗಿದೆ. ಮೆದುಳುದಾಗ ಏನಪ್ಪಾ ಅಂತಂದ್ರೆ ಒಂದು ಉರಿತವನ್ನ ಉಂಟು ಮಾಡ್ತಕ್ಕಂತಹ ವೈರಸ್ ಇದಾಗಿದೆ. ರೈಬ್ಡೋವೈರಿಡ್ ವರ್ಗಕ್ಕೆ ಸೇರಿದಂತಹ ವೈರಸ್ ಇದಾಗಿದೆ. ರೈಬ್ಡೋವೈರಿಡ್ ಒಂದು ವರ್ಗಕ್ಕೆ ಸೇರಿದಂತಹ ವೈರಸ್ ಇದಾಗಿದೆ. ಇದರ ರೋಗದ ಒಂದು ಲಕ್ಷಣ ನೋಡಿದಾಗ ಮೆದುಳಿನ ಉರಿತ ಉಂಟಾಗ್ತದ ಅಂತ ಗೊತ್ತಿರಲಿ. ಸೊ ಗುಜರಾತ್ನಲ್ಲಿ ಕಂತಕ್ಕಂತಹ ಹೊಸ ವೈರಸ್ ಚಂಡೀಪುರ್ ವೈರಸ್ಸು. ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆದಂತಹ ಕ್ವಶನ್ ಏನದ ಅಂತಂದಾಗ ಬಾಹ್ಯಾಕಾಶದ ಬಗ್ಗೆ ಅದ ರೀ. ಸೊ ಏನಿದು ಬಾಹ್ಯಾಕಾಶದ ಬಗ್ಗೆ ಅಂದಾಗ 2025 ಫೆಬ್ರವರಿಗೆ ಬಾಹ್ಯಾಕಾಶದಿಂದ ಭೂಮಿಗೆ ಮರಳುತ್ತಿರುವ ನೌಕೆ ಯಾವುದು ಅಂತ ಕೇಳಿದ್ದಾರೆ. ಆ ನೌಕೆ ಒಳಗೆ ಯಾರಿದ್ದಾರು, ಆ ನೌಕೆ ಈಗ ಆಗ್ತಾ ಬರುತ್ತದ, ಇದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಬಾಹ್ಯಾಕಾಶಕ್ಕೆ ಹೋಗಿ ಏನೇನು ಮಾಡಿತ್ತು ಎಂಬುದೊಂದು ಸವಿಸ್ತಾರವಾದಂತಹ ಮಾಹಿತಿ ಇಲ್ಲದ. ಸೊ ಏನದ ಅಂದಾಗ 2025 ಫೆಬ್ರವರಿಗೆ ಭೂಮಿಗೆ ಮರಳಿರುವ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮೇಡಮ್ ಅವರು ಬರ್ತಿದ್ದಾರೆ. ಓಕೆ, ಈ ಬರಾಕ್ ಎಲ್ಲಿ ಹೋಗಿದ್ರು ಇವ್ರ ಅದನ್ನ ನೋಡೋಣ್ರಿ. ಇದಕ್ಕಿಂತ ಹಿಂದಿನ ಸ್ಲೈಡ್ದಾಗ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು. ಸೊ ಇದು ಬಂದದಂದ್ರೆ ಮುಂದೆ ಹೇಳ್ಕೊತ ಹೋಗ್ಬಿಡುದು. 2024 ಜೂನ್ 5ರಂದು ಒಂದು ವಾರದ ಅವಧಿಗೆಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಏನಪ್ಪಾ ಅಂದ್ರೆ ತೆರಳಿದ ಭಾರತೀಯ ಮೂಲದ ಅಮೆರಿಕದ ಗಗನಯಾತ್ರಿ ಆದಂತ 58 ವರ್ಷದ ಸುನೀತಾ ವಿಲಿಯಮ್ಸ್ ಮತ್ತು ಸಹ ಗಗನಯಾತ್ರಿ ಆದಂತ 61 ವರ್ಷದ ಬಚ್ ವಿಲ್ಮೋರ್ ರವರು ಏನ್ ಮಾಡಿದ್ರು ಅಂದ್ರೆ 2025 ಫೆಬ್ರವರಿಯ ತಿಂಗಳಿವರೆಗೆ ಭೂಮಿಗೆ ಮರಳಲು ಸಾಧ್ಯವಿಲ್ಲವೆಂದು ಹೇಳಿತ್ತು. ಅದು ನಾಸಾ ಅಧಿಕೃತವಾಗಿ ಪ್ರಕಟಣೆ ಮಾಡಿತ್ತು. ಆದ್ರೆ ಈಗ ಏನಾಗೈತೆ ಅಂದ್ರೆ ಫೆಬ್ರವರಿಯಾಗ ವೇಳೆಗೆ ಎಲಾನ್ ಮಾಸ್ಕ್ ಅವರ ಹೊಡೆತನದ ಸ್ಪೇಸ್ ಎಕ್ಸ್ ಏನೈತಲ್ಲ ಈ ಒಂದು ಡ್ರ್ಯಾಗನ್ ನೌಕೆಯ ಬಾಹ್ಯಾಕಾಶಕ್ಕೆ ತೆರಳಿದ್ದು ಇವು ಯಾವುದು ಎಲಾನ್ ಮಾಸ್ಕ್ನ ಒಡೆತನದಲ್ಲಿರ್ತಕ್ಕಂಥ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ನೌಕೆಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದು ಅದರಲ್ಲಿ ಈ ಇಬ್ಬರು ಏನಪ್ಪಾ ಅಂತಂದ್ರೆ ಗಗನಯಾತ್ರಿಗಳು ಭೂಮಿಗೆ ಬರ್ತಾರ. ಅಂದ್ರೆ ಫಸ್ಟ್ ಇವ್ರು ಹೋಗಿತ್ತಲ್ಲ ಈ ನೌಕೆ ಏನೋ ಏನಾಗೈತಿ ಎಡವಟ್ಟಾಗ್ಯದ, ಅದಕ್ಕೋಸ್ಕರ ಬರಕ್ ಆಗಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಯಾವುದೋ ನಾಸಾ ಅಧಿಕೃತವಾಗಿ ಘೋಷಣೆ ಕೊಟ್ಟಿತ್ತು. ಆದ್ರೆ ಫೆಬ್ರವರಿಯಾಗ ಈ ಒಂದು ಎಲಾನ್ ಮಾಸ್ಕ್ ಅವರ ಒಡೆತನದಲ್ಲಿ ಇರ್ತಕ್ಕಂತಹ ಇದು ಕ್ರೂ ಡ್ರ್ಯಾಗನ್ ಈ ಒಂದು ನೌಕೆ ಹೋಗಿ ಕರ್ಕೊಂಡ್ ಬರ್ತದ್ರಿ. ಸೊ ಇವರನ್ನ ಯಾವ ಒಂದು ಹೋಗ್ತದ ನೌಕೆ ಕ್ರೂ ಡ್ರ್ಯಾಗನ್ ಅಂತ ಗೊತ್ತಿರಲಿ ನಿಮ್ಗೆ ಆನ್ಸರ್ನ. ಇದು ಬೋಯಿಂಗ್ ನೌಕೆ ಅನಾಹುತ ಅಂದ್ರೆ ಇವ್ರು ಹೋಗಿದ್ರಲ್ರಿ ಬೋಯಿಂಗ್ ಗಗನಯಾತ್ರಿ ಅವಾಂತರ ಆಗೈತಿ. ಏನ್ ಅವಾಂತರ ಆಗೈತಿ ಅಂದಾಗ ನಾಸಾ ತನ್ನೆಲ್ಲ ಉಡಾವಣೆಯ ವಾಹನಗಳನ್ನ ಸೇವೆಯಿಂದ ಹಿಂಪಡೆಯದಿರುವುದು ಕಾರಣ ಏನಂತ ಅಂದ್ರ ಈ ಬಾರಿ ಬೋಯಿಂಗ್ ಕಂಪನಿಯ ಸ್ಟಾರ್ ಲೈನರ್ ನೌಕೆಯ ಮೂಲಕ ಸುನೀತಾ ವಿಲಿಯಮ್ಸ್ ಅವರು ಮತ್ತು ಬಚ್ ವಿಲ್ಮೋರ್ ಅವರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು. ಆದರೆ ಉಡಾವಣೆಯ ಸಮಯದಲ್ಲಿ ನೌಕೆಯಲ್ಲಿ ಹೀಲಿಯಂ ಸೋರಿಕೆಯಾಗಿತ್ತು. ಓಕೆ, ಅದರ ನಂತರ ಏನಾಗೈತೆ ಅಂದ್ರೆ ದುರಸ್ತಿ ಮಾಡಿ ಯಶಸ್ವಿ ಉಡಾವಣೆ ಕೈಗೊಳ್ಳಲಾಯಿತು. ಆದರೆ ನೌಕೆಯು ಬಾಹ್ಯಾಕಾಶಯಾನ ತಲುಪಿದ ಮೇಲೆ ಸಮಸ್ಯೆ ಮತ್ತಷ್ಟು ದೊಡ್ಡದಾಯಿತು. ಹೀಗಾಗಿ ಅದರಲ್ಲಿ ಭೂಮಿಗೆ ಮರಳಲು ಯತ್ನ ನಡೆಸಿದರೆ ಅಪಾಯ ಸಾಧ್ಯವಾಗಿತ್ತು ಎಂದು ಹೇಳಿ ಹೀಗಾಗಿ ಇಬ್ಬರ ಗಗನಯಾತ್ರಿ ನೌಕೆಗಳನ್ನ ಮರಳಿ ಭೂಮಿಗೆ ತರಲು ಸಮಯವನ್ನ ಮುಂದೂಡಿಸಿದ್ರು. ಈಗ ಬೇಡ ಅಂತ ಹೇಳಿ ಬಿಟ್ರು ಅವ್ರು, ಕೈ ಬಿಟ್ಟು. ಯಾಕಂದ್ರೆ ಹೆಂಗಂದ್ರೆ ಇದು ನೌಕೆನೇ ಏನೋ ಹಿಲಿಯಂ ಸೋರಿ ಏನೇನೋ ಆಗಕತ್ತೈತಿ, ಅವ್ರನ್ನೇನು ಕರ್ಕೊಂಡ್ಬರೋದು ಬೇಡ ಅಂತಂದ್ರು. ಸೊ ಈ ಕುರಿತು ಸಾಕಷ್ಟು ವಿಶ್ಲೇಷಣೆ ಅಧ್ಯಯನ ನಡೆಸಿ ನಾಸಾ ವಿಜ್ಞಾನಿಗಳು ಇದೀಗ 2025 ಇಬ್ಬರನ್ನ ಕರೆತರಲು ಏನ್ ಮಾಡಿದಾರೆ ಉದ್ದೇಶಿಸಲಾಗ್ಯದ. ಫೆಬ್ರವರಿಗೆ ಕರ್ಕೊಂಡ್ಬರ್ಬೇಕಂತ ಹೇಳಿ ಉದ್ದೇಶಿಸಲಾಗಿತ್ತು. ಓಕೆ, 25ಕ್ಕೆ ಉದ್ದೇಶ ಮಾಡಿದ್ದಾರೆ. ಸೊ ಇದು ಹಿಂಗಾಗಿತ್ರಿ. ಸೊ ಈ ಗಗನಯಾತ್ರಿಗಳಿಗೆ ಆಹಾರ ವ್ಯವಸ್ಥೆಯನ್ನ ಒದಗಿಸಿದರು. ಯಾವ ರೀತಿ ಒದಗಿಸಿದ್ದಾರೆ ಅಂದಾಗ ಮಾನವ ಸಹಿತ ನೌಕೆಯ ಉಡಾವಣೆ ಸಾಧ್ಯವಾಗದೇ ಇದ್ದರೂ ಕೂಡ ಸರಕು ಸಾಗಾಣಿಕೆ ಇರುವ ನೌಕೆ ಬಾಹ್ಯಾಕಾಶ ಕೇಂದ್ರಕ್ಕೆ ಆಗಾಗ ಹೋಗಿ ಬರುತ್ತಿದ್ದವು. ಅದರ ಮೂಲಕ ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಅವರಿಗೆ ಅಗತ್ಯವಾದಂತಹ ಸಾಮಗ್ರಿಗಳನ್ನ ಏನ್ ಮಾಡಿದ್ರು ನಾಸಾದವರು ಕಳಿಸ್ತಿದ್ರು ರೀ.
ಸೆಪ್ಟೆಂಬರ್ನಲ್ಲಿ ವಾಪಸ್ ಆಗಲಿರತಕ್ಕಂತಹ ಖಾಲಿ ನೌಕೆ ಇದ್ರೆ ಹೋಗಿದ್ರಲ್ಲ ಈ ನೌಕೆ ಏನೋ ಒಂದು ದೋಷ ಆಗಿತ್ತಲ್ರಿ, ಸೊ ಅದು ವಾಪಸ್ ಸ್ಥಾನ ಖಾಲಿ ಆಗೋದಕ್ಕೆ ಹೆಂಗ್ ಬರುತ್ತೆ ಅಂದ್ರೆ ಹಾಲಿ ದೋಷಕ್ಕೆ ಕಾಣಿಸಿಕೊಂಡಂತಹ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆ ಏನ್ ಮಾಡ್ಯಾರ ಅಂದ್ರೆ ಸೆಪ್ಟೆಂಬರ್ನಲ್ಲಿ ಖಾಲಿಯಲ್ಲಿ ಭೂಮಿಗೆ ಅಂದ್ರೆ ಖಾಲಿ ತಾವೊಂದ ಏನ್ ಮಾಡಿದೆ ಅಂದ್ರೆ ಭೂಮಿಗೆ ಬರಾಕ ನಿರ್ಧಾರ ಮಾಡಿದಾರು ನಾಸದವ್ರ. ಯಾಕಂದ್ರೆ ಕ್ರೂಡ್ ಸ್ಪೇಸ್ ಎಕ್ಸ್ ದಿಂದ ಬರ್ತಿದ್ದಾರು, ಸ್ಪೇಸ್ ಎಕ್ಸ್ ನ ಕ್ರೂಡ್ ಪಾಲ್ಕನ್ ದಿಂದ ಬರಾಕತ್ತಿದ್ದಾರು. ಅದಕ್ಕೆ ಇದನ್ನ ಏನ್ ಮಾಡಿದೆ ಖಾಲಿ ಕಳಿಸಿಬಿಡ್ರಿ ಅಂತ ಹೇಳಿಬಿಡ್ತಾರೆ. ಆಮೇಲೆ ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಯಾಕೆ ಕೊಟ್ಟಾರ ಅಂದ್ರೆ ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರು ಏನ್ ಮಾಡಿದಾರೆ ಅಂದ್ರೆ 2003 ಫೆಬ್ರವರಿ 1ರಂದು ಭಾರತೀಯ ಮೂಲದ ಅಮೆರಿಕದ ಗಗನಯಾತ್ರಿ, ಭಾರತೀಯ ಮೂಲದವರು ಅಮೆರಿಕದ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರು ಒಳಗೊಂಡಂತಹ ಕೊಲಂಬಿಯಾ ನೌಕೆ ಮೂಲಕ ಬಾಹ್ಯಾಕಾಶಯಾನನ್ನು ಕೈಗೊಂಡಿದ್ದಾಗ ಭೂಮಿಗೆ ಮರಳುವ ವೇಳೆಯಲ್ಲಿ ಏನಪ್ಪ ಅಂದ್ರೆ ಭೂಮಿಗೆ ಪ್ರವೇಶ ಮಾಡುವ ಹಂತದಲ್ಲಿ ಸ್ಫೋಟಗೊಂಡು ಈ ವೇಳೆಯಲ್ಲಿ 6 ಜನ ಸೇರಿ ಗಗನಯಾತ್ರಿ ಸೇರಿ ಸುಟ್ಟು ಭಸ್ಮವಾದರು. ನೋಡ್ರಿ, ತಮ್ಮ ಜೀವನವನ್ನೇ ಏನಪ್ಪ ಅಂದ್ರೆ ಮುಡಿಪಾಗಿಟ್ಟು ಇಂಥ ಒಂದು ಸಾಧನೆಯನ್ನು ಮಾಡಿರ್ತಾರ್ರಿ ಅವರು. ಸೊ ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ವಿಶ್ವದ 2ನೇ ಅತಿ ದೊಡ್ಡ ವಜ್ರ ಪತ್ತೆಯಾಗಿದೆ, ಇದು ಯಾವ ಒಂದು ಖಂಡದಲ್ಲಿ ಕಂಡು ಬಂದದ? ವಜ್ರ ಪತ್ತೆಯಾಗಿದೆ, ಇದು ಯಾವ ಒಂದು ಖಂಡದಲ್ಲಿ ಕಂಡು ಬಂದದ ಅಂತ ಹೇಳ್ತೀನಿ. ಬೋಟ್ಸ್ವಾನಾದಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ವಜ್ರ ಪತ್ತೆಯಾಗಿದೆ. ಓಕೆ, ಆಫ್ರಿಕಾ ಖಂಡದಲ್ಲಿ ಕಂಡು ಬರುವ ಬೋಟ್ಸ್ವಾನಾದಲ್ಲಿ 2492 ಕ್ಯಾರೆಟ್ ದೈತ್ಯವಾದಂತಹ ವಜ್ರದ ಶಿಲೆಯು ಏನಾಕೈತಿ ಅಂದ್ರೆ ಹೊರತೆಗೆಯಲಾಯಿತು. ಬೋಟ್ಸ್ವಾನಾ ಸರ್ಕಾರ ಸ್ಪಷ್ಟಪಡಿಸಿತ್ತು ಇದನ್ನ, ಹಿಂಗೊಂದು ದೊಡ್ಡದೊಂದು ಏನಪ್ಪಾ ಅಂದ್ರೆ ವಜ್ರದ ಬಂಡೆ ಸಿಕ್ಕದ ಅಂತ ಹೇಳಿ ಬೋಟ್ಸ್ವಾನಾ ಸರ್ಕಾರದವರು ಏನ್ ಮಾಡಿ ಸ್ಪಷ್ಟಪಡಿಸಿದರು. ಇದುವರೆಗೂ ಹೊರತೆಗೆದಂತಹ ವಿಶ್ವದ 2ನೇ ಅತಿ ದೊಡ್ಡ ವಜ್ರದ ಶಿಲೆ ಎಂದು ಹೇಳಲಾಗಿದೆ. ಓಕೆ ರೀ, ಲೋಕಾರ ಡೈಮಂಡ್ ಕಾರ್ಪ್ದವರು ಏನಪ್ಪಾ ಅಂದ್ರೆ ಈ ಒಂದು ಗುಣಮಟ್ಟದ ವಜ್ರವನ್ನ ಶಿಲೆಯನ್ನ ಪತ್ತೆ ಮಾಡಿದ್ದಾರೆ. ಅಂದ್ರೆ ಇದು ಪತ್ತೆ ಮಾಡಿದಂತ ಗಣಿಗಾರಿಕೆ ಕಂಪನಿ ಯಾವ್ದು ಕೇಳಿದಾಗ ಇಲ್ಲಿ ಹೇಳ್ಬೋದು ನೀವು, ಲೋಕಾರ ಡೈಮಂಡ್ ಕ್ರಾಫ್ಟ್ದವರು. ಎಕ್ಸ್ರೇ ತಂತ್ರಜ್ಞಾನವನ್ನ ಆಧರಿಸಿ ಇದನ್ನ ಪತ್ತೆ ಹಚ್ಚಲಾಗಿದೆ. ಇದು ಕಳೆದ ಒಂದು 100 ವರ್ಷಗಳಲ್ಲಿ ದೊರೆತಂತಹ ಅತಿ ದೊಡ್ಡವಾದಂತಹ ಒಂದು ನಿಕ್ಷೇಪ ಎಂದು ಹೇಳಬಹುದು. ಇದು ಒಂದು 100 ವರ್ಷಗಳಿಂದ ಹಿಂದೆ ಸಿಕ್ಕಿರ್ಕಿಲ್ಲ, ಆದ್ರೆ ಈಗ ಸಿಕ್ಕೈತೆ ಅಂದ್ರೆ ಒಂದು 100 ವರ್ಷಗಳ ನಂತರ ಸಿಕ್ಕಂತ ಅತಿ ದೊಡ್ಡವಾದಂತಹ ಒಂದು ಪತ್ತೆಯ ಇದು ವಜ್ರ ಅಂತ ಹೇಳ್ಬೋದು. ಓಕೆ, ಹಂಗಾರ ಜಗತ್ತಿನಲ್ಲಿ ಅತಿ ದೊಡ್ಡ ವಜ್ರದ ನಿಕ್ಷೇಪ ಏನದ? ಜಗತ್ತಿನಲ್ಲಿ ಅತಿ ದೊಡ್ಡ ವಜ್ರದ ನಿಕ್ಷೇಪ 1905ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ದೊರೆತಂತಹ 3106 ಕ್ಯಾರೆಟ್ ಕ್ಯೂಲಿನನ್ ಡೈಮಂಡ್. ಇದುವರೆಗೂ ಏನಾಕೈತೆ ಅಂದ್ರೆ ಇದು ದೊರೆತ ಅತಿ ದೊಡ್ಡ ವಜ್ರ ಎಂಬ ದಾಖಲೆ ಹೊಂದದ. ಯಾವುದು? ಕ್ಯೂಲಿನನ್ ಡೈಮಂಡ್. ಓಕೆ, ಇದರ ಒಂದು ಭಾಗವನ್ನು ಕತ್ತರಿಸಿ ಬ್ರಿಟಿಷ್ ರಾಜರ ಪ್ರಭುತ್ವದ ಕಿರೀಟದ ಮೇಲೆ ಅಳವಡಿಸಲಾಗಿದೆ. ಬ್ರಿಟಿಷ್ ರಾಜರ ಪ್ರಭುತ್ವದ ಕಿರೀಟದ ಮೇಲೆ ಒಂದು ಏನ್ ಮಾಡಿದಾರು ಹಾಕಿದಾರೆ ರೀ. ಬ್ರಿಟಿಷರು ಏನಾರ ಬೆಟರ್ ಎಲ್ಲ ತೊಗೊಂಡು ಹೋಗಿದಾರು, ಇದನ್ನು ತೊಗೊಂಡು ಹೋಗಿದಾರು ನೋಡ್ರಿ ಅವ್ರು. ಓಕೆ ಸ್ನೇಹಿತರೆ, ಇದಾಗಿರ್ತದ ಸೆಪ್ಟೆಂಬರ್ ತಿಂಗಳಿನ 4ನೇ ಭಾಗದ ವಿಡಿಯೋ. ಸ್ನೇಹಿತರೆ ಹೇಳ್ತೀನಿ, ಸೆಪ್ಟೆಂಬರ್ ತಿಂಗಳಲ್ಲಿ ಇರ್ತಕ್ಕಂತಹ ಗ್ರೇಡ್ 2 ಆಫೀಸರ್ ವಿಶೇಷಾಂಕ ಇದ್ದ ಕಾರಣ ಅಲ್ಲಿ ಅತಿ ಹೆಚ್ಚು ಏನಾಗಿರೋದಿಲ್ಲ ಕರೆಂಟ್ ಅಫೇರ್ಸ್ ಇರ್ತಕ್ಕಂತಹ ಒಂದು ಮಾಹಿತಿ ಬಹಳ ಕಮ್ಮಿ ಇರ್ತದೆ. ಸೊ ಆ ಒಂದು ಬಿಸಿಲು ಇರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸ್ಪರ್ಧಾ ವಿಜೇತವು ನಿಜಕ್ಕೂ ಇದು ನಿಮ್ಮ ಜೀವನವನ್ನು ವಿಜೇತ ಮಾಡ್ತದಂತ ನಮ್ಮ ನಂಬಿಕೆ ಅದ. ಸೊ ನಿಮಗೂ ಅದೇ ರೀತಿ ಅದರ ಮೇಲೆ ನಂಬಿಕೆ ಇರ್ತಾ ಈ ಒಂದು ವಿಜೇತದ ಮ್ಯಾಗಝಿನನ್ನು ಸಂಪೂರ್ಣವಾಗಿ ಓದಿ ನಂತರ ನನ್ನ ತರಗತಿಯನ್ನು ನೋಡಿದ್ದಾದರೆ ಎಲ್ಲಿಯೂ ಕೂಡ ನೀವು ಓದಿದ್ದು ಮಿಸ್ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಸ್ಪರ್ಧಾ ವಿಜೇತದ ಸಂಪೂರ್ಣವಾದಂತಹ ವಿಡಿಯೋ ಸೆಪ್ಟೆಂಬರ್ ತಿಂಗಳಂದು ಮುಕ್ತಾಯವಾಗಿದೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ತರಗತಿಗಳು ನಿಮಗೆ ಬೇಕಾದಲ್ಲಿ ಮತ್ತೆ ಹೆಚ್ಚು ಏನ್ ಮಾಡ್ರಿ ಕಮೆಂಟ್ ಅನ್ನ ಕೊಡ್ರಿ. ಸೊ ಲೈಕ್ ಅನ್ನ ಹೊಡಿರಿ, ಶೇರ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.